ಇವತ್ತು ನಾವು ಅನಾಲಿಸಿಸ್ ಆಫ್ ಕ್ವಿಕ್ ಸಾರ್ಟ್ನ ಸಾಲ್ವ್ ಮಾಡೋಣ. ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಕ್ವಿಕ್ ಸಾರ್ಟ್ ಇದು ಅಲ್ಗಾರಿದಮ್ ಕ್ವಿಕ್ ಸಾರ್ಟಿಂಗ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಕ್ವಿಕ್ ಸಾರ್ಟ್ನಲ್ಲಿ ನಾವು ಇಲ್ಲಿ ಒಂದು ಪಾರ್ಟಿಷನ್ ಮಾಡ್ತಾ ಇದ್ದೀವಿ. ಪೈವಟ್ ಎಲಿಮೆಂಟ್ ಬೇಕಾಗತ್ತೆ, ಅದಕ್ಕೆ ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೀವಿ. ಈ ಪಾರ್ಟಿಷನ್ ಏನು ಮಾಡುತ್ತೆ ಅಂದ್ರೆ ಡಿವೈಡಿಂಗ್ ದ ಎಲಿಮೆಂಟ್ಸ್. ಓಕೆ, ನಾವೀಗ ಅನಾಲಿಸಿಸ್ ಆಫ್ ಕ್ವಿಕ್ ಸಾರ್ಟ್ನಲ್ಲಿ ಬೆಸ್ಟ್ ಕೇಸ್ನ ಸಾಲ್ವ್ ಮಾಡೋಣ. ಬೆಸ್ಟ್ ಕೇಸ್ ಸಾಲ್ವ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾವು 1 to 15 ನಂಬರ್ಸ್ ತಗೊಳ್ತಾ ಇದ್ದೀವಿ ಅಂದ್ಕೊಳ್ಳಿ. 15 ಎಲಿಮೆಂಟ್ಸ್ ತಗೊಳ್ತಾ ಇದ್ದೀವಿ. 15 ಎಲಿಮೆಂಟ್ಸ್ ತಗೊಳ್ತಾ ಇದ್ದೀವಿ. ಈ 15 ಎಲಿಮೆಂಟ್ಸ್ ನಲ್ಲಿ ಬೆಸ್ಟ್ ಕೇಸ್ ಯಾವಾಗ ನಾವು ಅನ್ಕೊಂತೀವಿ ಅಂತಂದ್ರೆ ಎಕ್ಸಾಕ್ಟ್ ಮಿಡಿಲ್ ಆಫ್ ದ ಎಲಿಮೆಂಟ್, ಮೀಡಿಯನ್ ಆಫ್ ದ ಎಲಿಮೆಂಟ್ ನಾವು ತಗೊಳ್ತೀವಿ ಅಂತಂದ್ರೆ ಅದನ್ನ ಬೆಸ್ಟ್ ಕೇಸ್ ಅಂತ ಹೇಳ್ತಾ ಇದೀವಿ. ಮಿಡಲ್ ಎಲಿಮೆಂಟ್, ಈ ಲಿಸ್ಟ್ ಆಫ್ ನಂಬರ್ ನಲ್ಲಿ ಮಿಡಲ್ ಎಲಿಮೆಂಟ್ ನ ತಗೊಂಡು ನಾವು ಡಿವೈಡ್ ಮಾಡ್ಕೊಂತ ಹೋಗಿ ಸಾರ್ಟ್ ಮಾಡ್ತಾ ಇದೀವಿ. ಸೊ 1 to 15 ನಲ್ಲಿ 1 to 15 ಎಲಿಮೆಂಟ್ಸ್ ನಲ್ಲಿ ನಾವು ಮಿಡಲ್ ಎಲಿಮೆಂಟ್ ಅಂತಂದ್ರೆ 8 ಆಗತ್ತಾ. ಸೊ ಈ ಕಡೆ 8, ಈ ಕಡೆ 8 ನಂಬರ್ ಬರುತ್ತಾ. ಸೊ ನಾವು ಇದನ್ನ ಡಿವೈಡ್ ಮಾಡಿದಾಗ 1 to 7 ನಂಬರ್ಸ್ ಈ ಕಡೆ ಬರುತ್ತಾ, ಈ ಲಿಸ್ಟ್ ನಲ್ಲಿ ಬರುತ್ತಾ. ಅಂಡ್ ಈ ಲಿಸ್ಟ್ ನಲ್ಲಿ 9 to 15 ಎಲಿಮೆಂಟ್ಸ್ ಬರುತ್ತೆ. ಅಗೇನ್ ಇದನ್ನ ನಾವು ಡಿವೈಡ್ ಮಾಡಿದಾಗ ಮಿಡಲ್ ಎಲಿಮೆಂಟ್ 4 ಆಗುತ್ತೆ. ಇಲ್ಲಿ 1 to 3 ಎಲಿಮೆಂಟ್ ನಾವು ಸಪರೇಟ್ ಮಾಡ್ತೀವಿ. ಈ ಕಡೆ ಲಿಸ್ಟ್ ನಲ್ಲಿ 5 to 7 ಎಲಿಮೆಂಟ್ ನ ಲಿಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈ ಕಡೆ ಮಿಡಲ್ ಎಲಿಮೆಂಟ್ 12 ಆಗುತ್ತೆ. ಇದನ್ನ ಡಿವೈಡ್ ಮಾಡಿದಾಗ 9 to 11 ಬರುತ್ತೆ ಈ ಲಿಸ್ಟ್ ನಲ್ಲಿ. ಅಂಡ್ ಈ ಕಡೆ 13 to 15. ಅಗೇನ್ ಇದ್ರ ಮಿಡಲ್ ಎಲಿಮೆಂಟ್ 2 ಆಗುತ್ತಾ, ಇದ್ರ ಮಿಡಲ್ ಎಲಿಮೆಂಟ್ 6 ಆಗುತ್ತಾ. ಇದನ್ನ ಮತ್ತೆ ಡಿವೈಡ್ ಮಾಡಿದಾಗ ಇದು 1 ನಂಬರ್ ಬರುತ್ತೆ, ಈ ಕಡೆ 1 ಬರುತ್ತೆ. ಅಂಡ್ ಈ ಕಡೆ 3 ಬರುತ್ತೆ. ನಾವು ಮಿಡಲ್ ಎಲಿಮೆಂಟ್ ತಗೊಳ್ತಾ ಹೋದಾಗ ಏನಾಗುತ್ತೆ ಅಂತ ನಾವು ಮಾಡ್ತಾ ಇದೀವಿ ಇಲ್ಲಿ. ಅಂಡ್ ಮಿಡಲ್ ಎಲಿಮೆಂಟ್ 6 ಆಗುತ್ತಾ. ಸೊ ಈ ಕಡೆ 5 ಬರುತ್ತೆ. ಅಂಡ್ ಈ ಲಿಸ್ಟ್ ನಲ್ಲಿ 7 ಬರುತ್ತೆ. ಸೇಮ್ ವೈಸ್ ಈ ಕಡೆ 10 ಆಗುತ್ತೆ ಮಿಡಲ್ ಎಲಿಮೆಂಟ್. ಅಂಡ್ ಇದು 14 ಆಗುತ್ತೆ. 9 ಅಂಡ್ 11 ಅಂಡ್ 13 ಅಂಡ್ 15 ಆಗುತ್ತೆ. ಸೊ ಇಲ್ಲಿಗೆ ಸಿಂಗಲ್ ಎಲಿಮೆಂಟ್ಸ್ ಎಲ್ಲ ಆಯಿತು. ಈಗ ನಾವು ಇದರದ್ದು ಅನಲೈಸಿಸ್ ಮಾಡಿದಾಗ ಫಸ್ಟ್ ಲಿಸ್ಟ್ ನಲ್ಲಿ ಏನಾಗುತ್ತೆ, ಟೈಮ್ ಕಾಂಪ್ಲೆಕ್ಸಿಟಿ, ಟೈಮ್ ಎಷ್ಟು ತಗೊಳುತ್ತೆ ಇದಕ್ಕಂದ್ರೆ n ತಗೊಳುತ್ತೆ, n ಟೈಮ್ ತಗೊಳುತ್ತೆ. ಅಂಡ್ ಸೆಕೆಂಡ್ ಎಲಿಮೆಂಟ್ ನಲ್ಲಿ ಆಲ್ಸೋ n, ಒಂದೊಂದು ಎಲಿಮೆಂಟ್ ಹೋದ್ರೂ n ಟೈಮ್ ತಗೊಳುತ್ತೆ ಇದು ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಅಂಡ್ ದಿಸ್ ಈಸ್ ಆಲ್ಸೋ n ಟೈಮ್ ಅಂಡ್ ದಿಸ್ ಈಸ್ ಆಲ್ಸೋ n ಟೈಮ್. ಸೊ ಟೋಟಲ್ ಟೈಮ್ ಟೇಕನ್ ಎಷ್ಟಾಗುತ್ತಾ ಅಂತಂದ್ರೆ, ಎಷ್ಟು ಲೆವೆಲ್ ಆಗುತ್ತಾ ಅಂತಂದ್ರೆ ಲಾಗ್ ಆಫ್ n ಆಗುತ್ತೆ, ಲಾಗ್ ಆಫ್ n. ಅಂಡ್ ದ ಟ್ರೀ, ದ ಹೈಟ್ ಆಫ್ ದ ಟ್ರೀ ಎಷ್ಟಿದೆ ಅಂದ್ರೆ, ಹೈಟ್ ಆಫ್ ದ ಟ್ರೀನ ನಾವು ತಗೊಳ್ತಾ ಹೋದಾಗ, ಈ ಹೈಟ್ ಆಫ್ ದ ಟ್ರೀ ತಗೊಳ್ತಾ ಹೋದಾಗ n/2 by 2 by 2 ಅಪ್ ಟು ನಮ್ಗೇನು ಈಕ್ವಲ್ ಟು 1 ಬರಬೇಕು. ಸೊ ಏನಾಗತ್ತದು n divided by 2 to the power of k is equal to 1 ಆಗುತ್ತೆ. ಸೊ n is equal to 2 to the power of k and k is equal to log of n. ಸೊ ಲೆವೆಲ್ ಎಷ್ಟಾಯ್ತು, ಲಾಗ್ n ಆಯ್ತು. ಅಂಡ್ ಎಷ್ಟು ಎಲಿಮೆಂಟ್ ಇದೆ, n ಎಲಿಮೆಂಟ್ ಇದೆ. ಸೊ ಬೆಸ್ಟ್ case time complexity is equal to big O of n log n. ಇದು ಯಾವಾಗ ಆಗುತ್ತೆ ಅಂದ್ರೆ ನಾವು ಎಕ್ಸಾಕ್ಟ್ಲಿ ಮಿಡಲ್ ಆಫ್ ದ ಎಲಿಮೆಂಟ್ ತಗೊಂಡಾಗ, ಲಿಸ್ಟ್ ಆಫ್ ಎಲಿಮೆಂಟ್ ನಲ್ಲಿ ಮಿಡಲ್ ಎಲಿಮೆಂಟ್ ಪೈವೋಟ್ ಅಂತ ತಗೊಂಡಾಗ ಬೆಸ್ಟ್ ಕೇಸ್ ಏನಾಗುತ್ತೆ, n log n, n ಎಲಿಮೆಂಟ್ ಅಂಡ್ ಲೆವೆಲ್ ಏನು ಲಾಗ್ n. ಸೊ
ಸೊ ವರ್ಸ್ಟ್ ಕೇಸ್ ಆಫ್ ಟೈಮ್ ಕಾಂಪ್ಲೆಕ್ಸಿಟಿದಲ್ಲಿ ಆಲ್ರೆಡಿ ಸಾರ್ಟೆಡ್ ಆಗಿರೋ ಎಲಿಮೆಂಟ್ ನಾವು ತಗೊಂಡಾಗ, ಇದು ಫಾರ್ ಎಕ್ಸಾಂಪಲ್ ಇದೆ ನೋಡಿ, 2 4 8 10 18 19 ಆಲ್ರೆಡಿ ಸಾರ್ಟೆಡ್ ಆಗಿದೆ. ಅಂಡ್ ಫಸ್ಟ್ ಎಲಿಮೆಂಟ್ ನಾವು ಪಿವೋಟ್ ತಗೊಂಡಾಗ, ಸೊ ನಾವು ಇದನ್ನ ಡಿವೈಡ್ ಮಾಡ್ಕೊಂತ ಬಂದಾಗ ಪಾರ್ಟಿಷನ್ ಏನಾಗುತ್ತೆ, ಇಲ್ಲೇ ಆಗತ್ತೆ. ನೆಕ್ಸ್ಟ್ ಎಲಿಮೆಂಟ್ ತಗೊಂಡಾಗ ಪಾರ್ಟಿಷನ್ ಏನಾಗುತ್ತೆ, ಇಲ್ಲೇ ಆಗತ್ತೆ. ಸೊ ಟೈಮ್ ಕಾಂಪ್ಲೆಕ್ಸಿಟಿದಲ್ಲಿ ಆಲ್ರೆಡಿ ಸಾರ್ಟೆಡ್ ಆಗಿರೋ ಎಲಿಮೆಂಟ್ ನಾವು ತಗೊಂಡು ಫಸ್ಟ್ ಎಲಿಮೆಂಟ್ ಪಿವೋಟ್ ತಗೊಂಡಾಗ ಈ ತರ ಫಸ್ಟ್ ಎಲಿಮೆಂಟ್ ಬಿಗಿನಿಂಗ್ ಆಫ್ ದ ಎಲಿಮೆಂಟ್ ಏನಾಗುತ್ತಾ, ಪಿವೋಟ್ ಆಗಿರುತ್ತೆ. ಓಕೆ, ಅದರದ ಟೈಮ್ ಕಾಂಪ್ಲೆಕ್ಸಿಟಿ ಫೈಂಡ್ ಔಟ್ ಮಾಡಿದಾಗ ಈಗ ನಾವು 1 to 7 ನಂಬರ್ ತಗೊಂತಾ ಇದೀವಿ. 1 to 7 ನಂಬರ್ ತಗೊಂಡಿದೀವಿ ಅಂತಿಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಫಸ್ಟ್ ಎಲಿಮೆಂಟ್ ಪಿವೋಟ್ ಆಯ್ತು ಅಂದ್ರೆ, ಪಾರ್ಟಿಷನ್ ಆಯ್ತು ಅಂತಂದ್ರೆ, ನೆಕ್ಸ್ಟ್ ಏನಾಗುತ್ತೆ, ಸೆಕೆಂಡ್ ಎಲಿಮೆಂಟ್ ಪಾರ್ಟಿಷನ್ ಆಗುತ್ತೆ. ಯಾಕಂದ್ರೆ ಅದು ಆಲ್ರೆಡಿ ಸಾರ್ಟೆಡ್ ಇರುತ್ತೆ. ಸ್ಮಾಲೆಸ್ಟ್ ಎಲಿಮೆಂಟ್ ಫಸ್ಟಿಗೆ ಬರುತ್ತೆ. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಅಂಡ್ ಲಾಸ್ಟ್ ಸೆವೆಂತ್ ಎಲಿಮೆಂಟ್. ಈ ತರ ಪಾರ್ಟಿಷನ್ ಹಾಕೊಂತ ಹೋದಾಗ ಅಸೆಂಡಿಂಗ್ ಆರ್ಡರ್ ನಲ್ಲಿನೇ ಅದು ಏನಾಗುತ್ತೆ, ಫಸ್ಟ್ ಎಲಿಮೆಂಟ್ ನ ಅದು ತಗೊಳ್ತಾ ಬರುತ್ತೆ. ಸೊ 1 1 ಫಸ್ಟ್ ಬಿಗಿನಿಂಗ್ ಆಫ್ ದ ಎಲಿಮೆಂಟ್ ನ ಅದು ಪಾರ್ಟಿಷನ್ ಮಾಡ್ಕೊಂತ ಹೋಗುತ್ತೆ. ಸೊ ಸೇಮ್ ಪ್ಲೇಸ್ ನಲ್ಲಿ ಆಗುತ್ತೆ. ಸೊ ಇದು ಟೈಮ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ ಅಂದ್ರೆ ಇದು n ತಗೊಳುತ್ತೆ. ಯಾಕಂದ್ರೆ ಎಲ್ಲಾ ಎಲಿಮೆಂಟ್ ನಾವು ಇದು ಮಾಡಿದಾಗ ಸಾರ್ಟೆಡ್ ತಗೊಂಡಾಗ ಆಫ್ಟರ್ ವರ್ಡ್ಸ್ ಏನಾಗುತ್ತೆ, ಒನ್ ಎಲಿಮೆಂಟ್ ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಎಲಿಮೆಂಟ್ ನ ಬಿಡ್ತೀವಿ. ಸೊ n -1. ನೆಕ್ಸ್ಟ್ ಎರಡು ಎಲಿಮೆಂಟ್ ಬಿಡ್ತಾ ಇದೀವಿ, n -2, n -3, ಲೈಕ್ ದ್ಯಾಟ್ 2 1. ಈ ತರ ಎಲ್ಲ ಎಲಿಮೆಂಟ್ ನಾವು ಪಾರ್ಟಿಷನ್ ಮಾಡಿದ್ಮೇಲೆ ಇದು ಈ ತರ ಎಲಿಮೆಂಟ್ ಸೆಲೆಕ್ಟ್ ಹಾಕೊಂತ ಹೋಗುತ್ತಾ. ಸೊ ಇದ್ರ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ n into n plus 1 divided by 2. So ಇದರದ್ದು order of growth n square. The time complexity of the worst case is big O of n square. ಯಾವಾಗ ಆಲ್ರೆಡಿ ನಾವು ಸಾರ್ಟೆಡ್ ಎಲಿಮೆಂಟ್ ನ ತಗೊಂಡಾಗ, ಫಸ್ಟ್ ಎಲಿಮೆಂಟ್ ನಾವು ಪಿವೋಟ್ ಅಂತ ತಗೊಂಡಾಗ ಇದು ಆರ್ಡರ್ ಆಫ್ ಗ್ರೋತ್ ಏನಾಗುತ್ತೆ, ಬಿಗ್ O ಆಫ್ n ಸ್ಕ್ವೇರ್ ಆಗತ್ತೆ. ಸೊ ಇದನ್ನ ನಾವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ಪಾರ್ಟಿಷನ್ ಯಾವಾಗಲೂ ಏನ್ ಮಾಡಬೇಕು, ಮಿಡಲ್ ಆಫ್ ದ ಎಲಿಮೆಂಟ್ ತಗೋಬೇಕು. ಮಿಡಲ್ ಆಫ್ ದ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ತಗೋಬಾರ್ದು. ಮಿಡಲ್ ಆಫ್ ದ ಎಲಿಮೆಂಟ್ ತಗೊಂಡಾಗ ಪಾರ್ಟಿಷನ್ ಮಿಡಲ್ ಆಫ್ ದ ಎಲಿಮೆಂಟ್ ತಗೊಂಡಾಗ ಏನಾಗತ್ತ, ಇಟ್ ಟೈಮ್ ಕಾಂಪ್ಲೆಕ್ಸಿಟಿ ಏನಾಗತ್ತ, n log n. ವರ್ಸ್ಟ್ ಕೇಸ್ ಇಂದ ಮಿಡಲ್ ಆಫ್ ದ ಎಲಿಮೆಂಟ್ ತಗೊಂಡ್ರೆ ನಮಗೆ n log n ಬರುತ್ತಾ. ನಾವು ಫಸ್ಟ್ ಎಲಿಮೆಂಟ್ ತಗೊಂಡಾಗ n ಸ್ಕ್ವೇರ್ ಬರುತ್ತೆ. ಇದು ಪಿಕ್ ಸಾರ್ಟ್ ದ ಟೈಮ್